ಘಟನೆನ ಹೆಂಗೆ ಖಂಡಿಸ್ತೀರಿ? ಎಷ್ಟು ಪ್ರೀತಿ ಇದನ್ನ ಹೆಂಗೆ ಆರಾಧಿಸಬೇಕು ಅಂತ? ನಾವು ತನಿಖೆಯಲ್ಲಿದೆ ಅಂದಾದ್ಮೇಲೆ ಏನು ಹೇಳೋದಕ್ಕೆ, ನನ್ನ ಪರ್ಸ್ನಲ್ ಒಪಿನಿಯನ್ನು ಗೋವು ಅಂದರೆ ನಮಗೆ ಗೋಮಾತೆ ಅಂತ ಕರಿತೀವಿ. ಅಂದರೆ ಮುಕ್ಕೋಟಿ ದೇವರು ಇದೆ ಅಂತ ನಂಬ್ತೀವಿ ನಾವು. ಮತ್ತು ಗೋವು ಪೂಜೆ ಮಾಡುವವರು ನಾವು. ನಾನಂತೂ ಜೆನ್ಯೂನಾಗಿ ಹೇಳ್ತೀನಿ, ನಾನು ಪಕ್ಕ ಹಿಂದೂ. ಸೊ ಗೋವಿಗೆ ಏನಾದರೂ ಆಗಿದೆ ಅಂದರೆ ಡೆಫಿನೆಟ್ಲಿ ಬೇಜಾರಾಗುತ್ತೆ. ಸೊ ಈ ಥರ ಯಾರು ಮಾಡಿದಾರೋ ಅವ್ರಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಘಟನೆನ ಹೆಂಗೆ ಖಂಡಿಸ್ತೀರಿ? ಎಷ್ಟು ಪ್ರೀತಿ ಇದನ್ನ ಹೆಂಗೆ ಆರಾಧಿಸಬೇಕು ಅಂತ? ನಾವು ತನಿಖೆಯಲ್ಲಿದೆ ಅಂದಾದ್ಮೇಲೆ ಏನು ಹೇಳೋದಕ್ಕೆ, ನನ್ನ ಪರ್ಸ್ನಲ್ ಒಪಿನಿಯನ್ನು ಗೋವು ಅಂದರೆ ನಮಗೆ ಗೋಮಾತೆ ಅಂತ ಕರಿತೀವಿ. ಅಂದರೆ ಮುಕ್ಕೋಟಿ ದೇವರು ಇದೆ ಅಂತ ನಂಬ್ತೀವಿ ನಾವು. ಮತ್ತು ಗೋವು ಪೂಜೆ ಮಾಡುವವರು ನಾವು. ನಾನಂತೂ ಜೆನ್ಯೂನಾಗಿ ಹೇಳ್ತೀನಿ, ನಾನು ಪಕ್ಕ ಹಿಂದೂ. ಸೊ ಗೋವಿಗೆ ಏನಾದರೂ ಆಗಿದೆ ಅಂದರೆ ಡೆಫಿನೆಟ್ಲಿ ಬೇಜಾರಾಗುತ್ತೆ. ಸೊ ಈ ಥರ ಯಾರು ಮಾಡಿದಾರೋ ಅವ್ರಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಘಟನೆನ ಹೆಂಗೆ ಖಂಡಿಸ್ತೀರಿ? ಎಷ್ಟು ಪ್ರೀತಿ ಇದನ್ನ ಹೆಂಗೆ ಆರಾಧಿಸಬೇಕು ಅಂತ? ನಾವು ತನಿಖೆಯಲ್ಲಿದೆ ಅಂದಾದ್ಮೇಲೆ ಏನು ಹೇಳೋದಕ್ಕೆ, ನನ್ನ ಪರ್ಸ್ನಲ್ ಒಪಿನಿಯನ್ನು ಗೋವು ಅಂದರೆ ನಮಗೆ ಗೋಮಾತೆ ಅಂತ ಕರಿತೀವಿ. ಅಂದರೆ ಮುಕ್ಕೋಟಿ ದೇವರು ಇದೆ ಅಂತ ನಂಬ್ತೀವಿ ನಾವು. ಮತ್ತು ಗೋವು ಪೂಜೆ ಮಾಡುವವರು ನಾವು. ನಾನಂತೂ ಜೆನ್ಯೂನಾಗಿ ಹೇಳ್ತೀನಿ, ನಾನು ಪಕ್ಕ ಹಿಂದೂ. ಸೊ ಗೋವಿಗೆ ಏನಾದರೂ ಆಗಿದೆ ಅಂದರೆ ಡೆಫಿನೆಟ್ಲಿ ಬೇಜಾರಾಗುತ್ತೆ. ಸೊ ಈ ಥರ ಯಾರು ಮಾಡಿದಾರೋ ಅವ್ರಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಘಟನೆನ ಹೆಂಗೆ ಖಂಡಿಸ್ತೀರಿ? ಎಷ್ಟು ಪ್ರೀತಿ ಇದನ್ನ ಹೆಂಗೆ ಆರಾಧಿಸಬೇಕು ಅಂತ? ನಾವು ತನಿಖೆಯಲ್ಲಿದೆ ಅಂದಾದ್ಮೇಲೆ ಏನು ಹೇಳೋದಕ್ಕೆ, ನನ್ನ ಪರ್ಸ್ನಲ್ ಒಪಿನಿಯನ್ನು ಗೋವು ಅಂದರೆ ನಮಗೆ ಗೋಮಾತೆ ಅಂತ ಕರಿತೀವಿ. ಅಂದರೆ ಮುಕ್ಕೋಟಿ ದೇವರು ಇದೆ ಅಂತ ನಂಬ್ತೀವಿ ನಾವು. ಮತ್ತು ಗೋವು ಪೂಜೆ ಮಾಡುವವರು ನಾವು. ನಾನಂತೂ ಜೆನ್ಯೂನಾಗಿ ಹೇಳ್ತೀನಿ, ನಾನು ಪಕ್ಕ ಹಿಂದೂ. ಸೊ ಗೋವಿಗೆ ಏನಾದರೂ ಆಗಿದೆ ಅಂದರೆ ಡೆಫಿನೆಟ್ಲಿ ಬೇಜಾರಾಗುತ್ತೆ. ಸೊ ಈ ಥರ ಯಾರು ಮಾಡಿದಾರೋ ಅವ್ರಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ.